ಅಯ್ಯೋ ದೇವ್ರೆ, ಈಗೇನ್ ಮಾಡೋದು ಅತ್ತೆ? 20 ತೊಲೆ ಬಂಗಾರ ಎಲ್ಲಿಂದ ತರೋದು? ನಾನ್ ತರ್ತೀನಿ. ಸತ್ಯ, 20 ತೊಲೆ ಬಂಗಾರ, ಅದಕ್ಕೆಷ್ಟು ದುಡ್ಡು ಬೇಕು ಅಂತ ಗೊತ್ತಾ ನಿನಗೆ? ಅಪ್ಪ ನನ್ನ ಹೆಸರಲ್ಲಿ ಮತ್ತೆ ಅಕ್ಕನ ಹೆಸರಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದಾರಲ್ಲ, ಅವೆರಡನ್ನೂ ಸೇರಿಸಿದ್ರೆ 20 ತೊಲೆ ಬಂಗಾರ ತರ್ಬೋದಲ್ವಾ ಗಿರ್ಜಮ್ಮ? ಸತ್ಯ, ಅವನ ಜೀವನ ಇಡೀ ದುಡ್ದು ನಿಮ್ಮಿಬ್ಬರು ಮದ್ವೆಗೆ ಆಗ್ಲಿ ಅಂತ ಕೂಡಿಟ್ಟಿರೋ ಹಣ ಅದು. ಎಲ್ಲ ಹಣನು ಇವಳ ಮದ್ವೆಗೆ ತೆಗೆದ್ಬಿಟ್ರೆ ನಿನ್ ಮದ್ವೆಗೆ ಏನೇ ಮಾಡ್ತೀಯಾ? ಹುಡುಗನಂತಿರೋ ಹುಡುಗಿನ ಯಾರು ತಾನೇ ಮದುವೆ ಆಗ್ತಾರೆ ಹೇಳಿ? ಮದ್ವೆನಾ? ಅದು ನಂದ? ಗಿರ್ಜಮ್ಮ, ನನ್ನನ್ನು ಯಾರು ಮದ್ವೆ ಆಗ್ತಾರೆ ಅಂತ ನಿನ್ ಸೊಸೆನೇ ಹೇಳಿಲ್ವಾ? ಅಮ್ಮ ಹೇಳಿದ ನಿಜಾನೇ ಅಲ್ವಾ ಗಿರ್ಜಮ್ಮ? ನನ್ನನ್ನು ಯಾರು ತಾನೇ ಇಷ್ಟಪಡ್ತಾರೆ? ಆಗದೆ ಇರೋ ಮದ್ವೆಗೆ ಎಷ್ಟು ಕೂಡಿಟ್ರೆ ಏನು ಪ್ರಯೋಜನ ಹೇಳು? ಸತ್ಯ, ನಾಳೆನೇ ದುಡ್ಡು ಬಿಡಿಸ್ಕೊಂಡು ಚಿನ್ನ ತಂದ್ಬಿಡೋಣ. ಏನೋ ಕೋಪದಲ್ಲಿ ಹಾಗೆ ಮಾತಾಡಿದ್ರೆ ನನ್ಗೆ ಇವಳು ಮದುವೆ ಮಾಡೋ ಆಸನೆ ಇಲ್ಲ ಅನ್ನೋ ತರದಲ್ಲಿ ಮಾತಾಡ್ತಿದ್ದಾಗ ನೋಡಿ ಅತ್ತೆ. ಇವಳು ನನ್ನ ಹೆತ್ತ ಮಗಳೇ ಅಲ್ವಾ? ಇವಳು ಒಂದು ಮನೆ ಸೇರ್ಕೊಂಡ್ರೆ ನಾನು ನೆಮ್ಮದಿ ಕಣ್ಣು ಮುಚ್ಚಬಹುದು. ಬಿಡ್ತು ಅನ್ನು, ಸಾಯೋ ಮಾತೆಲ್ಲ ಯಾಕೆ ಆಡ್ತೀಯ? ಅದಕ್ಕೆ ಹೇಳೋದು, ಮಾತಾಡುವಾಗ ಯೋಚಿಸಿ ಮಾತಾಡಬೇಕು ಅಂತ. ಇವಳಿಗೆ ಇವಳ ಅಕ್ಕನ ಬಗ್ಗೆ ಪ್ರೀತಿ ಜವಾಬ್ದಾರಿ ಇರ್ಬೋದು, ಆದ್ರೆ ನನಗೆ ನನ್ನಿಬ್ರು ಹೆಣ್ಮಕ್ಳು ಮದುವೆ ಜವಾಬ್ದಾರಿನೂ ಇದೆ ಅತ್ತೆ. ಇವಳ ಹೆಸರಲ್ಲಿರೋ ದುಡ್ಡನ್ನ ನಾನು ತೆಗೆದಕ್ಕೆ ಬಿಡೋದಿಲ್ಲ. ಬೇಡ ಅಂದ್ರೆ ಏನ್ ಅಷ್ಟೊಂದು ಚಿನ್ನ ದರೋಡೆ ಮಾಡ್ಕೊಂತ ಇರ್ತೀಯಾ? ಸಾಕು, ಸುಮ್ಮನೆ ಇರ್ತೀರಾ? ಸತ್ಯ, ನಾನು ಈ ಮದ್ವೆನೇ ಬೇಡ ಅಂತಿದ್ದೀನಿ, ನೀವು ಚಿನ್ನದ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ. ಮಾತಾಡಿ, ನಿಮ್ಗೇನ್ ಬೇಕೋ ಎಲ್ಲ ಮಾತಾಡಿ. ನಾನ್ ಮದ್ವೆ ಆಗ್ಬೇಕೋ ಬೇಡವೋ ಅನ್ನೋದ್ನು ನೀವೇ ಡಿಸೈಡ್ ಮಾಡಿ. ನನಗೂ ಒಂದ್ ಮನ್ಸಿದೆ ಅನ್ನೋದನ್ನ ಯಾರು ಯೋಚನೆ ಮಾಡ್ಬೇಡಿ. ಅಜ್ಜಿ, ಮೊದ್ಲು ಅವ್ರು ಚಿನ್ನ ಕೇಳಿದಾಗ ನನಗೂ ತಪ್ಪು ಅಂತಾನೆ ಅನ್ಸ್ತು. ಆಮೇಲೆ ಯೋಚನೆ ಮಾಡ್ದಾಗ್ಲೆ ಅದ್ ಸರಿ ಅಂತ ಅನ್ಸಿದ್ದು. ನಾಳೆ ದಿನ ನಾನ್ ಮದ್ವೆ ಆಗಿ ಆ ಮನೆಗೆ ಹೋದಾಗ ಬರೀ ಕೈಲಿ ಬಂದಿದ್ದಾಳೆ ಅಂತ ಯಾರು ಹಂಗಿಸ್ಬಾರ್ದಲ್ವಾ? ಅದನ್ನ ಯೋಚನೆ ಮಾಡಿನೇ ಅವ್ರ ಈ ರೀತಿ ಕೇಳಿದ್ದಾರೆ ಹೊರತು ಇನ್ಯಾವುದಕ್ಕೂ ಅಲ್ಲ. ಅಷ್ಟಕ್ಕೂ ನೀವ್ ನನ್ನನ್ನ ಮದ್ವೆ ಮಾಡಿ ಕಳಿಸ್ಬೇಕಾದ್ರೆ ಏನ್ ಖಾಲಿ ಕೈಲಿ ಕಳಿಸ್ತೀರಾ? ಇಲ್ಲ ತಾನೇ? ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರೋ ಸ್ವಲ್ಪ ಜಾಸ್ತಿನೇ ಕೊಡ್ತಿದ್ದೀರಾ ಅಷ್ಟೇ. ಖಾಲಿ ಕೈಯಲ್ಲಿ ಕಳಿಸ್ತಾ ಇರ್ಲಿಲ್ಲಮ್ಮ, ನಮ್ ಕೈಲಾದಷ್ಟು ಕೊಡ್ತಾ ಇದ್ವಿ. ಆದ್ರೆ ಇದು ನಮ್ ಕೈ ಮೀರಿದ್ದು. ಓ ಹಾಗಾ? ಆಯ್ತು ಬಿಡಿ, ಏನೋ ಒಳ್ಳೆ ಸಂಬಂಧ ಬಂದಿದೆ, ಮುಂದೆ ಸೆಟ್ಲ್ ಆಗ್ಬೋದು ಅಂತ ಒಂದ್ ಚಿಕ್ಕ ಕನ್ಸ್ ಕಟ್ಕೊಂಡಿದ್ದೆ. ಆದ್ರೆ ಇವಾಗ ಅರ್ಥ ಆಗ್ತಿದೆ, ಬಡವ್ರ ಮನೆ ಹೆಣ್ಮಗ್ಳಾಗಿ ಹುಟ್ಟಬಾರ್ದು ಅಂತ. ಕೈ ಮೀರಿದ ಕನ್ಸ್ ಕಾಣಬಾರ್ದು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಅಪ್ಪ ಇಲ್ದಿರೋ ಪಾಡು ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಅದೃಷ್ಟಕ್ಕೆ ಏನೋ ಒಳ್ಳೆ ಸಂಬಂಧ ಬಂದಿದೆ. ಅಕಸ್ಮಾತ್ ಅಪ್ಪ ಇದ್ದಿದ್ರೆ ಈ ರೀತಿ ಎಲ್ಲ ಕೈ ತಪ್ಪು ಹೋಗಕ್ ಬಿಡ್ತಿದ್ರ? ಎಲ್ಲ ನನ್ನ ಕರ್ಮ.
ಯಾಕೆ ದಿವ್ಯ ಹೀಗೆಲ್ಲ ಮಾತಾಡ್ತಿದೀಯ? ನಿನ್ ಮದುವೆ ಚೆನ್ನಾಗಾಗ್ಲಿ ಅಂತ ತಾನೇ ನಾವಿಷ್ಟೆಲ್ಲ ಪರದಾಡ್ತಾ ಇರೋದು. ಏನ್ ಪ್ರಯೋಜನ? ನೋಡು ನೋಡು, ನೀನ್ ಹೀಗೆಲ್ಲ ಕಿರ್ಚಬೇಡ. ಅದೇನ್ ಮಾಡ್ಬೇಕು ಅಂತ ನೀನೇ ಹೇಳ್ಬಿಡು. ಸತ್ಯ ಮದ್ವೆ ಆಗ್ಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ಏನ್ ಮಾಡ್ಲಿ, ಅದ್ ದೂರದ ಮಾತು. ಈಗ ನೀವು ದುಡ್ಡು ಅರೇಂಜ್ ಮಾಡಿ ನನಗೆ ಚಿನ್ನ ತಂದ್ಕೊಟ್ರೆ, ನಾಳೆ ದಿನ ಮದ್ವೆ ಆಗಿ ಆ ಮನೆಗೆ ಹೋದ್ಮೇಲೆ ನಿಮ್ ದುಡ್ಡನ್ನ ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೀನಿ. ಆಮೇಲೆ ಈ ಮನೆಯಿಂದ ಎಲ್ಲ ಹೊತ್ಕೊಂಡು ಹೋದ್ಲು ಕಳ್ಳಿ ಅನ್ನೋ ಪಟ್ಟ ನನಗ್ ಬೇಕಾಗಿಲ್ಲ. ಹೇಳದ್ನ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಗಳಿಷ್ಟ. ನಿಮ್ಮಿಂದ ಇದ್ಯಾವುದು ಆಗಲ್ಲ ಅಂದ್ರೆ ಅದನ್ನು ಈಗ್ಲೇ ಹೇಳ್ಬಿಡಿ. ನನ್ನ ಆಸೆಗಳನ್ನೇ ಸಾಯಿಸ್ಕೋತೀನಿ. ನನ್ಗ್ಯಾಕೋ ಇದೆಲ್ಲ ಸರಿ ಬರ್ತಿಲ್ಲ ಸತ್ಯ. ಇದು ಸರಿ ಬರ್ತಿಲ್ಲ ಅಂತ ನೀವು ಬೇರೆ ಸಂಬಂಧ ನೋಡ್ಬೋದು, ಆದ್ರೆ ಅಕ್ಕಂಗೆ ಆ ಸಂಬಂಧ ಈ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ. ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಅಕ್ಕ ಹೇಳಿದ್ ನಿಜ. ಅಪ್ಪ ಇದ್ದಿದ್ರೆ ಅಕ್ಕನಿಗೆ ಇಷ್ಟ ಅಂತ ಈ ಮದ್ವೆನ ಹೇಗಾದ್ರೂ ಮಾಡೇ ಮಾಡ್ತಿದ್ರಲ್ವಾ. ಅವ್ರ ಸ್ಥಾನದಲ್ಲಿ ನಿಂತು ಆ ಕೆಲಸನ ಈಗ ನಾನು ಮಾಡೇ ಮಾಡ್ತೀನಿ ಗಿರ್ಜಮ್ಮ. ಅಪ್ಪನಿಗೆ ನಾನು ಕೊಟ್ಟಿರೋ ಮಾತು, ಅಕ್ಕನ ಆಸೆ, ಇವೆರಡಕ್ಕಿಂತ ನನ್ನ ಬದುಕು ದೊಡ್ಡದಲ್ಲ. ನಾನು ಬದುಕಿರೋದೇ ಅಪ್ಪನ ಮಾತು ಉಳ್ಸೋಕ್ಕೆ. ಒಂದು ಮನೆಗೆ ಗಂಡಸೇ ಆಶ್ರಯ ಅನ್ನೋದನ್ನ ನೀನು ಸುಳ್ಳು ಮಾಡಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಅಕ್ಕ ನನ್ನ ಜವಾಬ್ದಾರಿ. ನಾನು ಮುಂದೆ ನಿಂತು ಅಕ್ಕನ ಮದುವೆ ಮಾಡೇ ಮಾಡ್ತೀನಿ.